ಪಾಕಿಸ್ತಾನದ ಪಿಒಕೆ ಈಗಾಗಲೇ ಪ್ರತಿಭಟನೆಗಳಿಂದಾಗಿ ಪ್ರಕ್ಷುಬ್ಧ ಸ್ಥಿತಿಯಲ್ಲಿದೆ. ಇದೀಗ ಪಾಕಿಸ್ತಾನದ ಅತಿದೊಡ್ಡ ಮತ್ತು ಸಂಪನ್ಮೂಲ ಸಮೃದ್ಧ ಪ್ರಾಂತ್ಯ ಬಲೂಚಿಸ್ತಾನ್ ಕೂಡ ಪಾಕ್ನಿಂದ ಬೇರ್ಪಟ್ಟು ತನ್ನ ಸ್ವಾತಂತ್ರ್ಯ ದಿನವನ್ನು ಘೋಷಿಸಿಕೊಂಡಿದೆ. ಬಲೂಚಿಸ್ತಾನ್ ಗಣರಾಜ್ಯವು ಆಗಸ್ಟ್ 11 ಅನ್ನು ಬಲೂಚಿಸ್ತಾನದ ಸ್ವಾತಂತ್ರ್ಯ ದಿನವೆಂದು ಘೋಷಿಸಿಕೊಂಡಿದೆ. ಇದರ ಜೊತೆಗೆ ಪ್ರಪಂಚದಾದ್ಯಂತ ವಾಸಿಸುವ ಬಲೂಚ್ ಜನರು ಆಗಸ್ಟ್ 11ರಂದು ಬಲೂಚಿಸ್ತಾನದ ಸ್ವಾತಂತ್ರ್ಯ ದಿನವನ್ನು ಬೃಹತ್ ಪ್ರಮಾಣದಲ್ಲಿ ಆಚರಿಸಲು ಮನವಿ ಮಾಡಿದೆ. ಬಲೂಚಿಸ್ತಾನವನ್ನು ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರವೆಂದು ಗುರುತಿಸುವಂತೆ ಅಂತಾರಾಷ್ಟ್ರೀಯ ಸಮುದಾಯವನ್ನು ಬಲೂಚಿಸ್ತಾನ ಮನವಿ ಮಾಡಿದೆ. ಮುಂಬರುವ ಆಗಸ್ಟ್ 11ರಂದು ಬಲೂಚಿಸ್ತಾನ ತನ್ನ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಿದೆ ಎಂದು ತಿಳಿದುಬಂದಿದೆ. ಮಿರ್ ಯಾರ್ ಬಲೂಚ್ ತನ್ನ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಲಾಗಿದ್ದು, ಪಾಕಿಸ್ತಾನದಿಂದ ಬಲೂಚಿಸ್ತಾನವನ್ನು ಸ್ವತಂತ್ರವೆಂದು ಘೋಷಿಸಿರುವುದಾಗಿ ಗುಂಪು ಹೇಳಿಕೊಂಡ ಕೆಲವೇ ವಾರಗಳ ನಂತರ ಈ ಘೋಷಣೆ ಬಂದಿದೆ. ಪಾಕಿಸ್ತಾನ ಈ ವಾದವನ್ನು ಒಪ್ಪಿಕೊಂಡಿಲ್ಲ. ಬಲೂಚಿಸ್ತಾನವನ್ನು ಸಾಮಾನ್ಯವಾಗಿ ಪಾಕಿಸ್ತಾನದ ಭಾಗವೆಂದು ಪರಿಗಣಿಸಲಾಗುತ್ತದೆ. ಆದರೆ ಬಲೂಚಿಸ್ತಾನ ಪ್ರಾಂತ್ಯವು ಎಂದಿಗೂ ತನ್ನನ್ನು ಪಾಕಿಸ್ತಾನದ ಭಾಗವೆಂದು ಪರಿಗಣಿಸಿಲ್ಲ. ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದೆ. ಈಗ ಬಲೂಚ್ ಚಳವಳಿಯ ನಾಯಕರಾದ ಮೀರ್ ಯಾರ್ ಬಲೂಚ್ ಆಗಸ್ಟ್ 11ರಂದು ತಮ್ಮ ಮನೆಗಳು, ಮಾರುಕಟ್ಟೆಗಳು, ಅಂಗಡಿಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವತಂತ್ರ ಬಲೂಚಿಸ್ತಾನದ ಧ್ವಜವನ್ನು ಹಾರಿಸುವಂತೆ ಪ್ರಪಂಚದಾದ್ಯಂತದ ವಿವಿಧ ದೇಶಗಳಲ್ಲಿ ವಾಸಿಸುವ ಬಲೂಚಿಸ್ತಾನ ಸಮುದಾಯಕ್ಕೆ ಮನವಿ ಮಾಡಿದ್ದಾರೆ. ಅವರ ಪ್ರಕಾರ ಇನ್ಮುಂದೆ ಆಗಸ್ಟ್ 11 ಅನ್ನು ಪ್ರತಿ ವರ್ಷ ಬಲೂಚಿಸ್ತಾನದ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪಾಕಿಸ್ತಾನವು ತನ್ನ ಪ್ರಸ್ತುತ ಸ್ಥಾನದಲ್ಲಿ ಇರುವವರೆಗೆ ಈ ಪ್ರದೇಶದಲ್ಲಿ ಶಾಶ್ವತ ಶಾಂತಿ, ಅಭಿವೃದ್ಧಿ ಮತ್ತು ಸಮೃದ್ಧಿ ಅಸಾಧ್ಯ ಎಂದು ಬಲೂಚಿಸ್ತಾನ್ ಗಣರಾಜ್ಯ ಹೇಳಿದೆ. ಬಲೂಚಿಸ್ತಾನದ ಸ್ವಾತಂತ್ರ್ಯವನ್ನು ಗುರುತಿಸಿ ಬೆಂಬಲಿಸುವಂತೆ ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಸಂಘಟನೆ ಮನವಿ ಮಾಡಿದೆ. ಸರಿಸುಮಾರು 60 ಮಿಲಿಯನ್ ಬಲೂಚ್ ಜನರು ತಮ್ಮನ್ನು ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರದ ನಾಗರಿಕರೆಂದು ಪರಿಗಣಿಸುತ್ತಾರೆ ಎಂದು ಸಂಘಟನೆ ಪ್ರತಿಪಾದಿಸಿದೆ. ಫೆಬ್ರವರಿ 8, 2026ರಂದು ಬಲೂಚಿಸ್ತಾನ್ ತನ್ನ ಸಂವಿಧಾನವನ್ನು ಸಹ ಪ್ರಕಟಿಸಿತು. ಬಲೂಚಿಸ್ತಾನದ ಸ್ವಾತಂತ್ರ್ಯದ ನೀಲನಕ್ಷೆ, ಅದರ ಮಧ್ಯಂತರ ಸಂವಿಧಾನವನ್ನು ಅಧಿಕೃತವಾಗಿ ಜಗತ್ತಿಗೆ ಪ್ರಸ್ತುತಪಡಿಸಲಾಗಿದೆ. ಇದನ್ನು ಬಲೂಚ್ ನಾಯಕ ಮೀರ್ ಯಾರ್ ಬಲೂಚ್ ರಚಿಸಿದ್ದಾರೆ. ಈ ಸಂವಿಧಾನವನ್ನು ಪಾಕಿಸ್ತಾನಿ ಸೈನ್ಯದಿಂದ ಕಣ್ಮರೆಯಾದ ಅಥವಾ ಚಿತ್ರಹಿಂಸೆಗೊಳಗಾದ ಲಕ್ಷಾಂತರ ಹುತಾತ್ಮರ ರಕ್ತದಿಂದ ಬರೆಯಲಾಗಿದೆ ಎಂದು ಮೀರ್ ಯಾರ್ ಬಲೂಚ್ ಹೇಳಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.